ಸೌರಮಂಡಲ ಈ ಒಂದು ಚಾಪ್ಟರ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಏಕೆ ಅಂದ್ರೆ ಈ ಒಂದು ಸೌರಮಂಡಲ ಚಾಪ್ಟರ್ ಮೇಲೆ ಪ್ರತಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ನೋಡ್ತೀವಿ. ಕರ್ನಾಟಕದಲ್ಲಿ ನಡೀತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೂಡ ಒಂದು ಚಾಪ್ಟರ್ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಮೊದಲಿಗೆ ಸೌರಮಂಡಲ ಎಂದರೇನು ಅಂತ ಹೇಳಿ ನೋಡೋಣ. ಇಲ್ಲಿ ಚಿತ್ರವನ್ನು ನೋಡ್ತೀವಿ. ಇದೊಂದು AI ಜನರೇಟೆಡ್ ಇಮೇಜ್. ಇಲ್ಲಿ ನಾನು ಸೂರ್ಯನನ್ನ ಕೇಂದ್ರ ಭಾಗವಾಗಿ ತೆಗೆದುಕೊಂಡ್ರೆ ಸೂರ್ಯನದಾದ್ರ ಸೌರಮಂಡಲದ ಅಧಿಪತಿ, ಸೌರಮಂಡಲದ ಕೇಂದ್ರ ಬಿಂದು. ಇಲ್ಲಿ ನಾವು ಗ್ರಹಗಳನ್ನು ನೋಡ್ತೀವಿ, ನಕ್ಷತ್ರಗಳನ್ನು ನೋಡ್ತೀವಿ, ಆಕಾಶಕಾಯಗಳನ್ನು ನೋಡ್ತೀವಿ ಇಮೇಜ್ ನಲ್ಲಿ. ಅಂದ್ರೆ ಇಲ್ಲಿಗರ್ಥ ಸೂರ್ಯನ ಸುತ್ತ ಗ್ರಹಗಳು ಸುತ್ತಕ್ಕಂಥದ್ದು ನೋಡ್ತೀವಿ, ತನ್ನ ಕಕ್ಷೆಯಲ್ಲಿ ಸುತ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಕ್ಷತ್ರಗಳನ್ನು ನೋಡ್ತೀವಿ. ಅಂದ್ರೆ ಇಲ್ಲಿಗೆ ಅರ್ಥ ಆಯ್ತು ಸೂರ್ಯನ ಸುತ್ತ ಸುತ್ತಕ್ಕಂತಹ ಆಕಾಶಕಾಯಗಳ ಸಮೂಹವನ್ನೇ ಏನಂತ ಹೇಳಿ ಕರೀತಾರ ಅಂದ್ರ ಸೌರಮಂಡಲ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸೌರಮಂಡಲದಲ್ಲಿ ಸೂರ್ಯ ಕೇಂದ್ರ ಬಿಂದು, ಸೂರ್ಯನ ಸುತ್ತ ಪರಿಭ್ರಮಿಸ್ತಕ್ಕಂಥ ಎಲ್ಲ ಆಕಾಶಕಾಯಗಳ ಸಮೂಹವನ್ನೇ ನಾನು ಏನಂತೇಳಿ ಕರೀತಾರ ಅಂದ್ರ ಸೌರಮಂಡಲ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಏಕೆಂದ್ರೆ ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸೌರಮಂಡಲ ಯಾವಾಗ ರಚನೆ ಆಯ್ತು ಅಂತ ಹೇಳಿ ನೋಡೋದಾದ್ರೆ ಫಾರ್ಮೇಶನ್ ಆಫ್ ಸೋಲಾರ್ ಸಿಸ್ಟಮ್ ಅಂತಕ್ಕಂಥದ್ದು ಯಾವಾಗ ರಚನೆ ಆಯ್ತು ಅಂತ ಹೇಳಿ ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಸೌರಮಂಡಲ ಯಾವಾಗ ರಚನೆಗೊಂಡಿತ್ತು ಅಥವಾ ಎಷ್ಟು ವರ್ಷಗಳ ಹಿಂದೆ ಇದು ರೂಪುಗೊಂಡಿತ್ತು ಅಂತೇಳಿ ಕೂಡ ಪ್ರಶ್ನೆಗಳನ್ನ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಸೌರಮಂಡಲವು ಸುಮಾರು 460 ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಇದನ್ನ ವಿವರಿಸ್ತಕ್ಕಂತಹ ಸಿದ್ಧಾಂತ ಯಾವುದು ಅಂತ ಹೇಳಿ ಕೂಡ ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ಫ್ರೇಮ್ ಬರ್ತಕ್ಕಂಥದ್ದು ನೋಡ್ತೀವಿ, ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು ಯಾವುದು ಅಂದ್ರ ನೆಬುಲಾ ಸಿದ್ಧಾಂತ. ಒಂದು ಸಿದ್ಧಾಂತ ಪ್ರಕಾರ ಏನದಂದ್ರ ಅನಿಲ ಮತ್ತು ಧೂಳಿನ ಕಣಗಳಿಂದ ಕೂಡಿದ ಮೋಡದಿಂದ ಸೂರ್ಯ ಮತ್ತು ಗ್ರಹಗಳು ರೂಪುಗೊಂಡವು ಅಂತ ಹೇಳಿ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಅನಿಲ ಅಂತ ಹೇಳಿ ಬಂದಾಗ ಹೀಲಿಯಂ ಅನಿಲ ಮತ್ತು ಧೂಳಿನ ಕಣಗಳಿಂದ ಕೂಡಿದ ಮೇಘ, ಇವುಗಳಿಂದ ರಚನೆ ಆಗ್ತಾ ಬರ್ತಕ್ಕಂಥದ್ದು ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಗುರುತ್ವಾಕರ್ಷಣ ಬಲದಿಂದ ಇವುಗಳು ತಿರುಗ್ತಾ ಇರೋದಂದ್ರೆ ಸೂರ್ಯ ರಚನೆಯಾದ ನಂತರ ಗ್ರಹಗಳು ರಚನೆಯಾದವು ಅಂತ ಹೇಳಿ ಈ ಒಂದು ನೆಬುಲಾ ಸಿದ್ಧಾಂತ ತಿಳಿಸ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥ ನೋಡ್ತೀವಿ. ಅಂದ್ರೆ ಈ ಒಂದು ಸಿದ್ಧಾಂತವನ್ನ ಯಾರು ನೀಡಿದರು ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಕೇಳ್ತಕ್ಕಂಥ ನೋಡ್ತೀವಿ. ಅಂದ್ರೆ ಈ ಒಂದು ನೆಬುಲಾ ಸಿದ್ಧಾಂತವನ್ನ ಯಾರು ನೀಡಿದರು ಅಥವಾ ಇದನ್ನ ಯಾರು ಪ್ರತಿಪಾದಿಸಿದ್ರು ಅಂತ ಹೇಳಿ ಕೂಡ ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಈ ಒಂದು ಸಿದ್ಧಾಂತವನ್ನ 18ನೇ ಶತಮಾನದಲ್ಲಿ ಇಮ್ಯಾನ್ಯುಯಲ್ ಕ್ಯಾಂಟ್ ಮತ್ತು ಪಿಯರ್ ಸಿಮೋನ್ ಲೆಪ್ಲಾಸ್ ಅಂತಕ್ಕಂಥವ್ರು ಇದನ್ನ ಪ್ರತಿಪಾದಿಸಿದ್ರು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂದರೆ ಸೌರಮಂಡಲ ವಯಸ್ಸು ಎಷ್ಟು ಅಂತ ಹೇಳಿ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಎಷ್ಟು ಅಂದ್ರ 4.6 ಬಿಲಿಯನ್ ವರ್ಷ. ಅದೇ ರೀತಿಯಾಗಿ ಸೂರ್ಯ ಒಂದು ನಕ್ಷತ್ರವು ಅಥವಾ ಗ್ರಹವು ಅಂತೇಳಿ ಕೂಡ ಪ್ರಶ್ನೆಯನ್ನ ತೆಗಿತಾ ಬರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಸೂರ್ಯ ಅಂದಾಗ ಇದೊಂದು ಮಾಧ್ಯಮ ಗಾತ್ರದ ನಕ್ಷತ್ರ. ಅದೇ ರೀತಿಯಾಗಿ ಸೂರ್ಯನ ಮೇಲ್ಮೈ ತಾಪಮಾನ ಎಷ್ಟು ಅಂತೇಳಿ ಇದ್ರ ಮೇಲೆ ಕೂಡ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ. ಸೂರ್ಯನ ಮೇಲ್ಮೈ ತಾಪಮಾನ ಕೇಳಿದಾಗ 6000 ಸೆಲ್ಸಿಯಸ್. ಅದೇ ರೀತಿಯಾಗಿ ಕೇಂದ್ರ ಭಾಗದ ತಾಪಮಾನವನ್ನ ಕೇಳಿದಾಗ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೂರ್ಯನ ಪದರಗಳು. ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಕೇಂದ್ರ, ಕೋರ್, ಕಿರಣ ಪದರ ಅಂದ್ರೆ ರೇಡಿಯಾಕ್ಟಿವ್ ಝೋನ್, ಸಂವಹನ ಪದರ, ಕನೆಕ್ಟಿವ್ ಝೋನ್. ಅದೇ ರೀತಿಯಾಗಿ ಪ್ರಕಾಶ ಮಂಡಲ, ಫೋಟೋಸ್ಫಿಯರ್, ವರ್ಣಮಂಡಲ, ಕ್ರೋಮೋಸ್ಫಿಯರ್, ಕರೋನ್. ಅದೇ ರೀತಿಯಾಗಿ ಪರೀಕ್ಷಾ ದೃಷ್ಟಿಯಿಂದ ಕೇಳ್ತಕ್ಕಂತ ನೋಡಿದ್ರೆ ಸೂರ್ಯಗ್ರಹಣ ವೇಳೆ ಕಾಣ್ತಕ್ಕಂತ ಪದರ ಯಾವುದು ಅಂತ ಹೇಳಿ ಪ್ರಶ್ನೆನ ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಸೂರ್ಯಗ್ರಹಣದ ವೇಳೆ ಕಾಣ್ತಕ್ಕಂತ ಪದರ ಯಾವುದು ಅಂದಾಗ ಕರೋನ್ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕರೋನ್. ಅದೇ ರೀತಿಯಾಗಿ ಗ್ರಹಗಳ ವರ್ಗೀಕರಣವನ್ನು ನೋಡೋದಾದ್ರೆ ಗಾತ್ರದ ಆಧಾರದಲ್ಲಿ ಅಂತ ಹೇಳಿ
ತೆಗೆದುಕೊಳ್ಳೋದಾದ್ರೆ ನಾನು ಗಾತ್ರದ ಆಧಾರದಲ್ಲಿ ಅಂತೇಳಿ ತೆಗೆದುಕೊಂಡ್ರೆ ಭೂಮಿಯಂತ ಗ್ರಹಗಳು ಅಂತೇಳಿ ಬಂದಾಗ ಬುಧ, ಶುಕ್ರ, ಭೂಮಿ, ಮಂಗಳ. ಇನ್ನೊಂದು ಬಾರಿ ನೋಡೋದಾದ್ರೆ ಭೂಮಿಯಂತ ಗ್ರಹಗಳು ಅಂತೇಳಿ ನೋಡೋದಾದ್ರೆ ಬುಧ, ಶುಕ್ರ, ಭೂಮಿ, ಮಂಗಳ. ಅದೇ ರೀತಿಯಾಗಿ ದೈತ್ಯ ಗ್ರಹಗಳು ಅಥವಾ ದೊಡ್ಡ ಗ್ರಹಗಳು ಅಂತೇಳಿ ನೋಡೋದಾದ್ರೆ ಗುರು, ಶನಿ. ಅದೇ ರೀತಿಯಾಗಿ ಐಸ್ ದೈತ್ಯ ಗ್ರಹಗಳು ಅಂದ್ರೆ ಐಸ್ ಅಂತ ಹೇಳಿ ನಾವು ಬಳಸಿರ್ತಕ್ಕಂಥ ನೋಡ್ತೀವಿ. ಐಸ್ ಅಂದ್ರೆ ಹಿಮರೂಪದ ಅಂಶಗಳನ್ನ ಒಳಗೊಂಡಿರ್ತಕ್ಕಂಥ ಗ್ರಹಗಳು. ದೈತ್ಯ ಅಂದ್ರೆ ದೊಡ್ಡ ಗ್ರಹಗಳು ಅಂತ ಹೇಳಿ ಬಂದಾಗ ಯಾವುವು ಅಂದ್ರ ಯುರೇನಸ್, ನೆಪ್ಚೂನ್ ಗ್ರಹಗಳು. ಅದೇ ರೀತಿಯಾಗಿ ಚಲನೆಯ ಆಧಾರದಲ್ಲಿ ನೋಡೋದಾದ್ರೆ ಬಹುತೇಕ ಗ್ರಹಗಳು ಏನಂದ್ರ ಪಶ್ಚಿಮದಿಂದ ಪೂರ್ವಕ್ಕೆ ತಿರ್ತಕ್ಕಂಥ ನೋಡ್ತೀವಿ. ಆದ್ರೆ ಇಲ್ಲಿ ವ್ಯತ್ಯಾಸವನ್ನ ಗುರುತಿಸಬೇಕು. ಯಾವುದು ಅಂದ್ರ ಶುಕ್ರ ಅಂತಕ್ಕಂಥದ್ದು ಏನಂದ್ರೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೈಡ್ ವೇಸ್ ರೊಟೇಟಿಂಗ್ ಪ್ಲಾನೆಟ್ ಯಾವುದು ಅಂತ ಹೇಳಿ ಕೂಡ ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ. ಯಾವುದು ಅಂದ್ರ ಯುರೇನಸ್. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವುಗಳು ಗ್ರಹಗಳ ದೂರ ಮತ್ತು ಕಕ್ಷೆಗಳು. ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ. ಹಾಗಾದ್ರ ಗ್ರಹಗಳು ಏನಂದ್ರ ಸೂರ್ಯನ ಸುತ್ತ ಸುತ್ತುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತು. ಆದ್ರೆ ಇವುಗಳು ಯಾವ ರೀತಿಯಾಗಿ ಸುತ್ತುತ್ತವೆ ಅಂತ ಹೇಳಿ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತಕ್ಕಂಥದ್ದು ಏನಂತ ಹೇಳಿ ಕರಿತಾರೆ ಅಂದ್ರ ಎಲಿಪ್ಟಿಕಲ್ ಅಲ್ಲಿ ಸುತ್ತುತ್ತವೆ ಅಂತ ಹೇಳಿ ನೋಡ್ತೀವಿ. ಅಂದ್ರೆ ಇವುಗಳು ಎಲಿಪ್ಟಿಕಲ್ ಅಂದಾಗ ಈ ರೀತಿಯಾಗಿ ಅಂದ್ರೆ ಒಡೆಯ ಆಕಾರದಲ್ಲಿ ಗ್ರಹಗಳು ಸುತ್ತಕ್ಕಂಥ ನೋಡ್ತೀವಿ. ತನ್ನ ಕಕ್ಷೆಯಲ್ಲಿ ಸುತ್ತಕ್ಕಂಥ ನೋಡ್ತೀವಿ. ಇವುಗಳನ್ನ ಏನಂತ ಹೇಳಿ ಕರೀತಾರೆ ಅಂದ್ರ ಎಲಿಪ್ಟಿಕಲ್ ಕಕ್ಷೆಯಲ್ಲಿ ಸುತ್ತುತ್ತವೆ ಅಂತ ಹೇಳಿ ಕರೀತಕ್ಕಂಥ ನೋಡ್ತೀವಿ. ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಗ್ರಹಗಳಿಗೆ ಸಂಬಂಧಿಸಿದ ನಿಯಮ ಯಾವುದು ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಯಾವುದು ಅಂದ್ರ ಕೆಪ್ಲರ್ನ ನಿಯಮ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ ರೀತಿಯಾಗಿ ಕಕ್ಷೆಯಲ್ಲಿ ಸುತ್ತುತ್ತವೆ ಅಂದ್ರ ಎಲಿಪ್ಟಿಕಲ್. ಅದೇ ರೀತಿಯಾಗಿ ಚಲನೆಯ ನಿಯಮ ಅಂತ ಹೇಳಿ ಕೇಳಿದಾಗ ಕೆಪ್ಲರ್ನ ನಿಯಮ. ಅದೇ ರೀತಿಯಾಗಿ ಭೂಮಿಯನ್ನ ತೆಗೆದುಕೊಂಡ್ರೆ ಭೂಮಿ ಸೂರ್ಯನಿಂದ ಎಷ್ಟನೇ ಗ್ರಹ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ. ಎಷ್ಟನೇ ಗ್ರಹ ಅಂದಾಗ ಭೂಮಿ ಸೂರ್ಯನಿಂದ 3ನೇ ಗ್ರಹ. ಭೂಮಿ 71% ಏನದಂದ್ರ ನೀರಿನಿಂದ. ಅದೇ ರೀತಿಯಾಗಿ 29 ಭಾಗ ಏನದಂದ್ರ ಭೂಭಾಗದಿಂದ ಆವೃತವಾಗಿದೆ ನಮ್ಗೆ ಗೊತ್ತಿರಬೇಕು. ಭೂಮಿಯ ಚಲನೆ ಅಂತ ಹೇಳಿ ಬಂದಾಗ ಭ್ರಮಣಾವಧಿ ರೊಟೇಷನ್ ಅಂತ ಹೇಳಿ ನೋಡೋದಾದ್ರೆ 24 ಗಂಟೆ. ಪರಿಭ್ರಮಣಾವಧಿ ರೆವಲ್ಯೂಷನ್ ಅಂತ ಹೇಳಿ ನೋಡೋದಾದ್ರೆ 365.4 ದಿನಗಳು. ಇದರ ಪರಿಣಾಮವಾಗಿ ಏನದ ಅಂದ್ರ ಏನಾಗುತ್ತವೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥ ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲೇ. ಅಂದ್ರೆ ಇದರ ಪರಿಣಾಮವಾಗಿ ಏನಾಗ್ತದೆ ಅಂದ್ರ ರೊಟೇಷನ್ ಮತ್ತು ರಿವಲ್ಯೂಷನ್ ಒಂದು ಪರಿಣಾಮವಾಗಿ ಏನಾಗ್ತದೆ ಅಂದ್ರ ಇದರ ಪರಿಣಾಮವಾಗಿ ಹಗಲು ರಾತ್ರಿ ಆಗ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಋತುಮಾನಗಳಲ್ಲಿ ಬದಲಾವಣೆನ ಆಗ್ತಕ್ಕಂಥ ನೋಡ್ತೀವಿ. ಚಂದ್ರ ಅಂತ ಹೇಳಿ ಬಂದಾಗ ಚಂದ್ರನ ಮೇಲೆ ವಾತಾವರಣ ಇಲ್ಲ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದರ ಮೇಲೆ ಪ್ರತಿ ಬಾರಿ ಏನಾದ್ರ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥ ನೋಡ್ತೀವಿ. ಅಂದ್ರೆ ಚಂದ್ರನ ಮೇಲೆ ಗುರುತ್ವ ಶಕ್ತಿ ಭೂಮಿಗಿಂತ ಎಷ್ಟು ಪಟ್ಟು ಹೆಚ್ಚಿದೆ ಅಂತಕ್ಕಂಥದ್ದು ಪ್ರಶ್ನೆಗಳನ್ನ ತೆಗಿತಕ್ಕಂಥ ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಚಂದ್ರನ ಮೇಲೆ ಗುರುತ್ವ ಶಕ್ತಿ ಏನಂದ್ರ ಭೂಮಿಗಿಂತ 1.6 ಭಾಗ ಇದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಚಂದ್ರನ ಚಲನೆ ಅಂತ ಹೇಳಿ ಬಂದಾಗ ಭೂಮಿಯ ಸುತ್ತುವ ಅವಧಿ ಎಷ್ಟು ಅಂದಾಗ 27.3 ದಿನಗಳು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಚಂದ್ರನ ಕಲೆಗಳನ್ನ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರೆ ಅಂತ ಹೇಳಿ ಕೂಡ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ. ಹಾಗಾಗಿ ನಮ್ಗೆ ಗೊತ್ತಿರಬೇಕು ಮಾರಿ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಎಕ್ಸಾಮ್ ದೃಷ್ಟಿಯಿಂದ ನೋಡೋದಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವುಗಳ ಮೇಲೆ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥದ್ದು ನೋಡ್ತೀವಿ. ಅಂದ್ರ ಚಂದ್ರಗ್ರಹಣ ಸಮಯದಲ್ಲಿ ಯಾವುದು ಮಧ್ಯ ಬರುತ್ತೆ ಆಯ್ಕೆಗಳನ್ನ ನೀಡತಕ್ಕಂಥ ನೋಡ್ತೀವಿ. ಯಾವುದು ಅಂದ್ರ ಭೂಮಿ ಮಧ್ಯ ಬರ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದು ಮಧ್ಯ ಬರ್ತದೆ ಚಂದ್ರ ಮಧ್ಯ ಬರ್ತಕ್ಕಂಥ ನೋಡ್ತೀವಿ. ಬಹಳಷ್ಟು ಅಂತ ಹೇಳಿ ಕರಿತಕ್ಕಂಥ ನೋಡ್ತೀವಿ. ಅಸ್ಟ್ರಾಯ್ಡ್ಸ್ ಗಳ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ. ಇವುಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥ ನೋಡ್ತೀವಿ. ಅಂದ್ರೆ ಇವುಗಳು ಮಂಗಳ ಅಥವಾ ಮಾರ್ಸ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರಿತಕ್ಕಂಥ ನೋಡ್ತೀವಿ. ಜುಪಿಟರ್ ಗ್ರಹಗಳ ಮಧ್ಯೆ ಇವುಗಳು ಕಾಣಬರ್ತಕ್ಕಂಥ ನೋಡ್ತೀವಿ. ಅಂದ್ರೆ ಸಣ್ಣ ಸಣ್ಣ ಕಲ್ಲು
ಲೋಹಗಳಿಂದ ಮಾಡಿದಿರ್ತಕ್ಕಂಥದ್ದನ್ನ ಏನಂತೇಳಿ ಕರೀತಾರೆ ಅಂದ್ರೆ ಆಸ್ಟ್ರಾಯ್ಡ್ಸ್ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಲೋಹಗಳಿಂದ ಕೂಡಿರ್ತಕ್ಕಂಥವನ್ನ ಏನಂತೇಳಿ ಕರೀತಾರೆ ಅಂದ್ರೆ ಆಸ್ಟ್ರಾಯ್ಡ್ಸ್ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಇವು ಸೂರ್ಯ ಸುತ್ತ ತಿರುಗ್ತಕ್ಕಂಥ ಪ್ರದೇಶವನ್ನೇ ಯಾವ ವಲಯ ಅಂತೇಳಿ ಕರೀತಾರೆ ಅಂದ್ರೆ ಆಸ್ಟ್ರಾಯ್ಡ್ ವಲಯ ಅಂತೇಳಿ ಕರಿತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಅತಿ ದೊಡ್ಡ ಆಸ್ಟ್ರಾಯ್ಡ್ ಯಾವುದು ಅಂದ್ರೆ ಸಿರಿಸ್. ಈಗ ಇದನ್ನ ಏನಂತೇಳಿ ಕರೀತಾರೆ ಅಂದ್ರೆ ಕುಬ್ಜ ಗ್ರಹ ಅಂತೇಳಿ ಇತ್ತೀಚೆಗೆ ಇದನ್ನ ಕರಿತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಕುಬ್ಜ ಗ್ರಹ ಅಂದ್ರೆ ಏನು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವುಗಳು ಗ್ರಹ ರೀತಿಯಾಗಿ ಇದ್ರು ಕೂಡ ಏನಂದ್ರ ಇವುಗಳನ್ನ ಏಕೆ ಏನಂದ್ರ ಕುಬ್ಜ ಗ್ರಹ ಅಂತೇಳಿ ಕರೆಯುತ್ತಾರೆ ಅಂತೇಳಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಗ್ರಹವಾಗಲು 3 ಷರತ್ತುಗಳನ್ನ ಅನ್ವಯ ಆಗ್ತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಗ್ರಹವಾಗಬೇಕಾದ್ರೆ ಮೊದಲನೇ ಷರತ್ತು ಇದು ಸೂರ್ಯನ ಸುತ್ತ ತಿರುಗಬೇಕು. ಅದೇ ರೀತಿ ಎರಡನೇದು ಗುರುತ್ವಾಕರ್ಷಣೆಯಿಂದ ಶಕ್ತಿಯಿಂದ ಏನಂದ್ರೆ ಇವು ಗೋಲಾಕಾರವಾಗಿರ್ಬೇಕು. ಮೂರನೇ ಷರತ್ತು ಅಂದಾಗ ತನ್ನ ಕಕ್ಷೆಯ ಸುತ್ತಲೂ ಪ್ರದೇಶವನ್ನ ಇವು ತೆರವುಗೊಳಿಸಬೇಕು ಅಂತ ಹೇಳಿ ನೋಡ್ತೀವಿ. ಪೀರಿಯಡ್ ದ ನೈಬರ್ಹುಡ್ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಈ ಒಂದು ಕುಬ್ಜ ಗ್ರಹಗಳು ಏನಂದ್ರ ಈ ಒಂದು ಮೂರನೇ ಒಂದು ಷರತ್ತನ್ನ ಏನಂದ್ರೆ ಇವುಗಳು ಈ ಒಂದು ಷರತ್ತಿನಲ್ಲಿ ಫೇಲ್ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಇವುಗಳನ್ನ ಸಣ್ಣ ಗ್ರಹ ಅಥವಾ ಕುಬ್ಜ ಗ್ರಹ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಕುಬ್ಜ ಗ್ರಹಗಳು ಯಾವುವು ಅಂತೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ತೆಗಿತಾ ಬರ್ತಕ್ಕಂಥ ನೋಡ್ತೀವಿ. ಯಾವುವು ಅಂದ್ರ ಪ್ಲೂಟೋ, ಸಿರಿಸ್, ಏರಿಸ್, ಅದೇ ರೀತಿಯಾಗಿ ಹೋಮಿಯಾ, ಮೇಕೆ ಅಂತಕ್ಕಂಥದ್ದು ಏನದ ಅಂದ್ರ ಇವುಗಳೆಲ್ಲವೂ ಏನದಂದ್ರ ಕುಬ್ಜ ಗ್ರಹಗಳು. ಹಾಗಾದ್ರ ಪ್ಲೂಟೋವನ್ನ ಮೊದಲು ಗ್ರಹ ಅಂತ ಹೇಳಿ ಪರಿಗಣಿಸಲಾಗ್ತಕ್ಕಂಥ ನೋಡ್ತೀವಿ 2006ಕ್ಕಿಂತ ಮುಂಚೆ. ನಂತರ ಏನಂದ್ರ 2006ರಿಂದ ಇದನ್ನ ಏನಂತೇಳಿ ಕರೀತಾರ ಅಂದ್ರ ಕುಬ್ಜ ಗ್ರಹ ಅಂತೇಳಿ ಪರಿಗಣಿಸ್ತಕ್ಕಂಥ ನೋಡ್ತೀವಿ. ಅಂದ್ರೆ 2006ರಲ್ಲಿ ಕುಬ್ಜ ಗ್ರಹ ಎಂದು ಘೋಷಿಸಿದ್ರು. ಹಾಗಾದ್ರೆ ಯಾರು ಘೋಷಿಸಿದ್ರು ಅಂತ ಹೇಳಿ ನಮ್ಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಯಾರು ಅಂದ್ರ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ IAU. ಹಾಗಾದ್ರ ಪ್ಲೂಟೋವನ್ನ ಕುಬ್ಜ ಗ್ರಹ ಡ್ರಾಟ್ ಪ್ಲಾನೆಟ್ ಅಂತೇಳಿ ವರ್ಗೀಕರಿಸಿದ್ರು ಅಂತ ಹೇಳಿ ನೋಡ್ತೀವಿ. ವರ್ಗೀಕರಿಸಿದ್ರು ಅಂತ ಹೇಳಿ ನೋಡ್ತೀವಿ. ಹಾಗಾದ್ರೆ ಏಕೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಅಂಶ. ಮೊದಲಿಗೆ ಸೂರ್ಯನ ಸುತ್ತಬೇಕಾದ್ರೆ ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತವೆ ಅಂತ ಹೇಳಿ ನೋಡ್ತೀವಿ. ಹಾಗಾದ್ರ ಪ್ಲೂಟೋ ಗ್ರಹ, ನಾನು ಪ್ಲೂಟೋ ಗ್ರಹವನ್ನ ತೆಗೆದುಕೊಂಡ್ರೆ ಇದು ಗ್ರಹ ಏನದ ಅಂದ್ರ ಸುತ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಗುರುತ್ವಾಕರ್ಷಣೆಯಿಂದ ಗ್ರಹಗಳು ಏನಂದ್ರ ಗೋಲಾಕಾರವಾಗಿರಬೇಕು. ಆದ್ರೆ ಇವು ಕೂಡ ಪ್ಲೂಟೋ ಗೋಲಾಕಾರವಾಗಿರ್ತಕ್ಕಂಥ ನೋಡ್ತೀವಿ. ಆದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತನ್ನ ಕಕ್ಷೆಯ ಸುತ್ತಲೂ ಪ್ರದೇಶವನ್ನ ಇದು ತೆರವುಗೊಳಿಸಬೇಕು. ಆದ್ರೆ ಪ್ಲೂಟೋ ಏನದಂದ್ರ ಇಲ್ಲಿ ತೆರವುಗೊಳಿಸಲು ಫೇಲ್ ಆಗ್ತಕ್ಕಂಥ ನೋಡ್ತೀವಿ. ಹಾಗಾಗಿ ಇದನ್ನ ಗ್ರಹಗಳ ಪಟ್ಟಿಯಿಂದ ಇದನ್ನ ತೆಗೆದು ಹಾಕಲಾಗಿ ಇದನ್ನ ಇವಾಗ ಏನದಂದ್ರ ಕುಬ್ಜ ಗ್ರಹ ಅಂತೇಳಿ ಪರಿಗಣಿಸಲಾಗ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಗ್ಯಾಲಾಕ್ಸಿ ಅಂತ ಹೇಳಿ ನೋಡ್ತೀವಿ. ಗ್ಯಾಲಾಕ್ಸಿ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಗ್ಯಾಲಾಕ್ಸಿ ಅಂದ್ರ ಕೋಟ್ಯಾಂತರ ನಕ್ಷತ್ರಗಳ ಒಂದು ಸಮೂಹವನ್ನ ಏನಂತ ಹೇಳಿ ಕರೀತಾರ ಅಂದ್ರ ಗ್ಯಾಲಾಕ್ಸಿ ಅಂತ ಹೇಳಿ ಕರೀತಕ್ಕಂಥ ನೋಡ್ತೀವಿ. ನಮ್ಮ ಸೌರಮಂಡಲದಲ್ಲಿ ಇರ್ತಕ್ಕಂಥ ಗ್ಯಾಲಾಕ್ಸಿ ಯಾವ್ದು ಅಂದ್ರ ಚಿರಪಥ, ಮಿಲ್ಕಿ ವೇ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಇದೊಂದು ಸ್ಪೈರಲ್ ಗ್ಯಾಲಾಕ್ಸಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅತಿ ದೊಡ್ಡ ಗ್ರಹ ಅಂತ ಹೇಳಿ ಬಂದಾಗ ಗುರು ಗ್ರಹ. ಅತಿ ಹೆಚ್ಚು ಉಂಗುರಗಳನ್ನ ಒಳಗೊಂಡಿರ್ತಕ್ಕಂಥ ಗ್ರಹ ಯಾವುದು ಅಂದ್ರ ಶನಿ ಗ್ರಹ. ಅದೇ ರೀತಿಯಾಗಿ ಅತಿ ಚಳಿ ಗ್ರಹ ಯಾವುದು ಅಂದ್ರ ನೆಪ್ಚೂನ್. ಅತಿ ಬಿಸಿ ಗ್ರಹ ಯಾವುದು ಶುಕ್ರ. ಜೀವ ಹೊಂದಿರತಕ್ಕಂಥ ಏಕೈಕ ಗ್ರಹ ಯಾವುದು ಅಂದ್ರ ಭೂಮಿ. ಹಾಗಾದ್ರ ಇವುಗಳ ಬಗ್ಗೆ ಏನದಂದ್ರ ಎರಡನೇ ಪಾರ್ಟ್ ಅಲ್ಲಿ ನೋಡೋಣ.